ಅತಿಯಾದ ಜ್ವರ, ನೆಗಡಿ, ಕೆಮ್ಮು, ಸುಸ್ತು, ಬ್ರೀತಿಂಗ್ ಪ್ರಾಬ್ಲಮ್ ಅಂದ್ರೆ ಉಸಿರಾಟ ಜಾಸ್ತಿ ಆಗೋದು, ಅದೇ ಮಾಸ್ಕ್ ಹಾಕೋಬೇಕು. ಯಾರ್ಯಾರು ಕೋಲ್ಡ್ ಕಾಫ್ ಇದ್ರೆ ಅವ್ರ ಹತ್ರ ದೂರ ಇರಬೇಕು. ಸರ್, ಈಗ H1N1 ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಏನು H1N1 ಅಂದ್ರೆ? ಸೊ ಇದರ ಲಕ್ಷಣಗಳು ಏನು ಸರ್? H1N1 ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್, ಅಂದರೆ ಫ್ಲೂ ಅಂತ ಕರಿತೀವಿ. ಇದನ್ನು ಏನು ಅಂತಂತಂದರೆ ಇದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಲೆಸ್ ದೆನ್ 5 ಇಯರ್ಸು ಮತ್ತು ಮೋರ್ ದೆನ್ 60 ಇಯರ್ಸ್ ಏಜಲ್ಲಿ ಬರುತ್ತೆ. ಇದರ ರೋಗ ಲಕ್ಷಣಗಳು ಏನು ಅಂದರೆ ಅತಿಯಾದ ಜ್ವರ, ನೆಗಡಿ, ಕೆಮ್ಮು, ಸುಸ್ತು. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, ಇದು ಮಕ್ಕಳಲ್ಲಿ 80% ಆಫ್ ದಿ ಕೇಸಸ್ ಅಲ್ಲಿ ಏನಾಗುತ್ತೆ, ದೇ ಜಸ್ಟ್ ರಿಕವರ್ ವಿತ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಬಟ್ 20 to 30% ಕೇಸಸ್ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಅಂದರೆ ಉಸಿರಾಟ ಜಾಸ್ತಿ ಆಗೋದು, ಆಮೇಲೆ ಊಟ ಮಾಡ್ತಾನೆ ಇರೋದು, ಡಲ್ ಆಗುವಂಥದ್ದು, ಸುಸ್ತಾಗುವಂಥದ್ದು ಆಗ್ತಾರೆ. ಅವರು ಕೆಲವೊಬ್ಬರು ಐಸಿಯುಗೆ ಅಡ್ಮಿಟ್ ಆಗ್ತಾರೆ, ಕೆಲವೊಬ್ಬರು ವಾರ್ಡಿಗೆ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಬೇಸಿಕಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಬಟ್ ಸದ್ಯಕ್ಕೆ ಒಂದು ಆ್ಯಂಟಿವೈರಲ್ ಮೆಡಿಕೇಶನ್ ಇದೆ, ಅದು ಒಸಲ್ಟಮಾವಿರ್ ಅಂತ ಕರಿತೀವಿ. ಅದನ್ನು ನಾವು ವಿತಿನ್ 5 days ಆಫ್ ಸಿಂಪ್ಟಮ್ಸಲ್ಲಿ ಕೊಟ್ಟರೆ ದಿ ರಿಕವರಿ ಚಾನ್ಸ್ ವಿಲ್ ಬಿ ಹೈ. ಈಗ H1N1 ಜೊತೆಗೆ ನಾವೇನು ಮಾಡ್ತಾ ಇದ್ವಿ, ಇನ್ಫ್ಲೂಯೆಂಜಾ ಎ, ಇನ್ಫ್ಲೂಯೆಂಜಾ ಬಿ ಕೂಡ ಜಾಸ್ತಿ ನೋಡ್ತಾ ಇದ್ದೀವಿ. ಇವೆಲ್ಲ ಒಂದೇ ಸ್ಪೆಕ್ಟ್ರಮ್ಮು. ಬಟ್ ಇದು ಹೇಗೆ ಆಡುತ್ತೆ ಅಂತಂದರೆ, ಯಾರಿಗಾರು ಜ್ವರ, ನೆಗಡಿ, ಕೆಮ್ಮು ಬಂದಿದೆ, ಅವ್ರು ಕೆಮ್ಮಿದಾಗ ಆ ಕೆಮ್ಮು ಅಥವಾ ನೆಗಡಿಲಿ ಅದು ಪಾರ್ಟಿಕಲ್ಸು ಗಾಳಿಗೆ ಬಂದಾಗ, ಅದು ಬೇರೆಯವ್ರ ಕಾಂಟ್ಯಾಕ್ಟ್ ಬಂದಾಗ ಬರುತ್ತೆ. ಇದು ಪ್ರಿವೆನ್ಷನ್ ಏನು ಅಂದರೆ, ಎಗೇನ್ ಕೋವಿಡ್ ಪ್ರಿಕಾಷನ್ಸ್ ಥರನೇ ಅದೇ ಮಾಸ್ಕ್ ಹಾಕೋಬೇಕು. ಯಾರಿಗಾರು ಕೋಲ್ಡ್ ಕಾಫ್ ಇದ್ದರೆ ಅವ್ರ ಹತ್ರ ದೂರ ಇರಬೇಕು. ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ದೆರ್ ಈಸ್ ಎ ವ್ಯಾಕ್ಸಿನ್ ಫಾರ್ ದಿಸ್. ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಇದೆ. ಎವ್ರಿ ಇಯರ್ ನಾವೇನು ಮಾಡ್ತೀವಿ, ವಿಂಟರ್ ಸೀಸನ್ ಶುರು ಆಗೋಕ್ಕೆ ಮೊದಲೇ ಎವ್ರಿ ಇಯರ್ ಫ್ಲೂ ಶಾಟ್ ಕೊಡ್ತೀವಿ 10 to 12 ಇಯರ್ಸ್ವರೆಗೆ. ಎಗೇನ್ ಇಟ್ ಈಸ್ ರೆಕಮೆಂಡೆಡ್ ಮೋರ್ ದೆನ್ 60 ಇಯರ್ಸ್ ಆಫ್ ಏಜಲ್ಲಿ ಕೂಡ ಇದನ್ನು ನಾವು ರೆಕಮೆಂಡ್ ಮಾಡ್ತೀವಿ. ಎಲ್ಲರೂ ಇದನ್ನು ತಪ್ಪದೇ ನಿಯರ್ ಬೈ ಮಕ್ಕಳ ಹಾಸ್ಪಿಟಲ್ಗೆ ಹೋಗಿ ನೀವು ಹಾಕ್ಕೋಬೇಕಾಗುತ್ತೆ.